ನೀವು ನಕ್ಕು ನಕ್ಕು ಬಹಳ ಸಂತೋಷದಿಂದ ನಿಮ್ಮ ಕೂದಲೆಲ್ಲ ಚಿಗುರಿದೆ, ಅವರಿಗೆ ನಕ್ಕು ನಕ್ಕು ಕೂದಲೆಲ್ಲ ಉದುರಿದೆ. ಇಲ್ಲ ಸರ್, ಅವ್ರಿಗೆ ನಗಸ್ಬಿಟ್ಟು ಕೂದಲು ಚಿಗುರಿದೆ, ನಾನ್ ನಕ್ಕು ನಕ್ಕು ಕೂದಲು ಕಳ್ಕೊಂಡಿದೀನಿ. ಏನು ಮಜಾಟಾಗಿ ಸ್ಟಾರ್ಟ್ ಆದಾಗ ಇಲ್ಲಿವರೆಗೂ ಇತ್ತು ನಿಮ್ಮ ಕೂದಲು, ಇವಾಗ ಇಲ್ಲಿ ಬಂದು ಉದುರೋಗಿದೆಯಂತೆ. ಏನೇ ಹೇಳಿ, ಸೂಪರ್ ಜೋಡಿ ಮಾತ್ರ, ಬಹಳ ಸೂಪರ್ ಜೋಡಿ ನಿಮ್ಮಿಬ್ರದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆನಂದ್ ಸರ್, ಹೇಳಿ. ನಿಮ್ಮ ಜೀವನದಲ್ಲಿ ನೀವು ಎಂತೆಂತ ವಿಚಿತ್ರವಾದ ಕ್ಯಾಂಡಿಡೇಟ್ಸ್ ನೆಲ್ಲ ನೋಡಿದೀರಾ, ಅದ್ರ ಅನುಭವ ಆಗಿದೆ, ಸ್ವಲ್ಪ ಹೇಳಿ ಸರ್. ಅಲ್ಲೇ ಬಂದ್ಬಿಡಿ. ಬನ್ನಿ ಬನ್ನಿ. ನಮ್ಗೆ ಅನುಭವ ಅಂದ್ರೆ ಹೆಂಗೆ ಅಂದ್ರೆ ಜನಗಳೇ ನಮ್ಗೆ ಅನುಭವ. ಎಲ್ಲಾ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ, ಎಲ್ಲಾ ಕಡೆ ಹೋಗ್ತಿರ್ತೀವಿ, ಒಂದೊಂದು ಊರಲ್ಲಿ ಒಂಥರ ಅನುಭವ ಆಗ್ತದೆ. ಕೆಲವರು ಮಾತಾಡಿದ್ರೆ ಸಾಕು ಖುಷಿ ಆಗ್ತದೆ, ಯಾಕೆ ನನ್ನ ಕೈಕಾಲು ನಿಲ್ಲಲ್ಲ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡೆ. ನನ್ಗೆ ಅನ್ನೋದೇ ಹೆಂಗೆ ಎಲ್ರೂ, ಸರ್ ನಿಮ್ ಬಾಡಿ ಚೆನ್ನಾಗಿ ಅಲ್ಲಾಡುತ್ತೆ ಅಂದ್ರೆ, ಏನ್ ಮಾಡ ಸ್ವಾಮಿ, ತಿಂದಿಲ್ಲ ಅಲ್ಲಾಡ್ತಾನೆ ಇರುತ್ತೆ. ಹಾಗೆ ನಮ್ಮ ನಂಜನಗೂಡು, ಚಾಮರಾಜನಗರ, ಕೊಳ್ಳೇಗಾಲದ ಭಾಷೆ ಇದೆಯಲ್ಲ, ಅದ್ರ ಸೊಗಡು ಬಹಳ ಅದ್ಭುತ. ಎದ್ರಿಗೆ ಸಿಕ್ಕಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ, ನೋಡಿದ ತಕ್ಷಣ ಏಯ್ ಬೈಲಿ ಟಿ ಬಿಲ್ ಮಾಡ್ತೀಯಲ್ವ ನೀನು, ಟಿ ಬಿಲ್ ಮಾಡಲ್ವಾ ನೀನು, ಏಯ್ ನೋಡಿನ್ ಸುಮೀರು ಕೋತಿ ಹಂಗೆಲ್ಲ ಕುಣಿಯಲ್ವಾ ನೀನು, ಗೊತ್ತಾಯ್ತಾ ನಿಮ್ಗೆ ನಾನೇನ ಕುಣಿಯೋದು ಅಂದ್ರೆ, ನೀನ್ ಅಲ್ಲಿ ಬೇರೆ ಮುರಿದಾಗದೆ ನಂಗೆ ಗೊತ್ತಿಲ್ವಾ ಅನ್ಬಿಟ್ಟು ಪಕ್ಕದವ್ನು ಕರಿತಾನೆ, ಬೈಲಿ ನೋಡಿದೆ ಅವನ್ನ, ಎಲ್ಲಿ ನೋಡಿದನು, ಟಿವಿಲ್ ಬತ್ತನ್ಕಲ್ಲ, ಸುಮ್ಕಿರೋ ಅವ್ನು ಚೆನ್ನಾಗ್ ಕಾಣ್ತಾನಲ್ಲಿ ಬೆಳ್ಳಗ, ಇದೊಳ್ಳೆ ಕೋತಿ ಮದುವೆ ಹೆಂಗದ ನೋಡು, ಸೊಂಡು ಕಂಡೋಳೆ, ಸುಮ್ನೆ ಯಾರನ್ನ ಏನೋ ಹೇಳ್ಬಿಡ. ನಿಜವಾಗ್ಲಕ್ಕಲ್ಲ ಅವನೇ ಹೇಳದ್ನ ಅಂದ್ರೆ ಅವ ಹೇಳ್ತಾನೆ, ಯಾಕ ನೀ ಕಾಪಿ ಗಿಪಿ ಕೊಡಿಸ್ಲಿ ಅಂತ. ನೀನು ಪೆದಂಗೆಲ್ಲ ಮಾತಾಡ್ಬಾರ್ದು, ತಿಳ್ಕ, ಸುಮ್ನೆ ನಾಟಿ ಮಾಡಕ್ ಕೆಲಸ ಇಲ್ಲ, ಕೇಮಿಲ್ಲ ಕೂತ್ಕೊಬೇಡ, ತಾರ್ಗಳೆಲ್ಲ ಬೀಳ್ತಕೋತವೆ, ಮರ್ವದಾಗ ಮನೆಗೆ ನಡಿಯಿಲ್ಲ, ನಮ್ಮ ಹೆರ್ತಿ ಬಾಯಿಗೆ ಬಂದಂಗೆ ಬೈತಾಳೆ, ಸುಮ್ಮನೆ ನಡಿ ಮದುವೆ ಹಂಗಂದ್ರೆ ಇವನು ಇಲ್ಲಕ್ಕಲ್ಲ ಹಂಗೆ ಕಂಟವನೇ ಕಲ್ಲ, ಡೌಟು ಕಲ್ಲ ನನ್ಗಂದ್ರೆ, ಸ್ವಾಮಿ ಡೌಟ್ ಅಲ್ಲ ನಾನೇ ಕಣ್ರಿ, ಏಯ್ ಮೊನ್ನೆ ಹಿಂಗೆ ಅಂದ ಒಬ್ಬ, ನಾನೇ ರಾಜ್ಕುಮಾರ್ ಅಂತ, ರಾಜ್ಕುಮಾರ್ ಇದ್ದಂಗಿದ್ನವ, ಇವ್ ಹೆಂಗಿದ್ದನು ನೋಡಕ್ ಒಳ್ಳೆ ಆಂಜನೇಯ ಒಳ್ಳೆ ಸಿಂಗ್ಲಿಗ ಕಣ್ಣ ಕಂತಾನೆ, ಕಾಸ್ ಮೇಲೆ ಕಳ್ಳ ಕಣ್ಣ ಕಂತಾನೆ, ನೋಡಕ್ ಈ ಮದುವೆ ನೋಡಕ್ ಬಂದಿಲ್ಲ, ಮಾನ ಮರದಿಲ್ವನಿಗೆ, ಅಪ್ಪ ತಪ್ಪಾಯ್ತು ಕಣಪ್ಪ, ನೀನ್ ಪರಿಚಯ ಮಾಡ್ಕೊಂಡಿದ್ದೆ, ಅಪರಾಧ ಆಯ್ತು ನನಗೆ. ದುಂಡಿರಾಜ್ ಸರ್, ಫಸ್ಟ್ ಟೈಮ್ ಮಜಾ ಟಾಕೀಸಿಗೆ ಬಂದಿದ್ದೀರಾ, ನಿಮ್ಮ ಕವನಗಳು ಕೇಳಬೇಕು ಅಂತ ನಮ್ಗೆ ಬಹಳ ಆಸೆ. ಯಾಕಂದ್ರೆ ನಾನು ಐ ಆಮ್ ಅ ವೆರಿ ವೆರಿ ಬಿಗ್ ಫ್ಯಾನ್ ಆಫ್ ಯು. ಅಂಡ್ ನಿಮಗೆ ನೆನಪಿದೆಯಾ ಅಲ್ವಾ, ನಾನು ನೀವು ಒಂದು ಕಾಲೇಜ್ ಫಂಕ್ಷನ್ ಅಲ್ಲಿ ಗೆಸ್ಟ್ ಆಗಿ ಕರೆದಿದ್ರು. ಇಟ್ ವಾಸ್ ಅನ್ ಆನರ್ ಟು ಶೇರ್ ದ ಸ್ಟೇಜ್ ವಿತ್ ಸಚ್ ಅ ಗ್ರೇಟ್ ಪೊಯೆಟ್. ಆ ಒಂದು ಅಲ್ಲಿ ನಾನು ಕೇಳೋಣ, ನಾನು ಬಿದ್ದು ನಗ್ತದೆ, ಯಾಕಂದ್ರೆ ಈಸ್ ಅಮೇಸಿಂಗ್ ಇನ್ ಇಸ್ ರೈಟಿಂಗ್. ಸೊ ನಮ್ಮ ವೀಕ್ಷಕರಿಗೆ ನಿಮ್ದೊಂದಷ್ಟು ಹನಿಗವನಗಳನ್ನ ಕೇಳಿಸಿದ್ರೆ ವಿಲ್ ಬಿ ವೆರಿ ಹ್ಯಾಪಿ ಸರ್. ಖಂಡಿತ. ಎಸ್ ಸರ್. ಹಾಸ್ಯದ ಅಧಿದೇವತೆ ಗಣಪತಿ, ಹಾಸ್ಯದ ಸಿಕ್ಕೆ ಅವನೇ ಅಧಿಪತಿ. ಹಾಗಾಗಿ ಅವನಷ್ಟೊಂದು ಆರೋಗ್ಯವಂತನಾಗಿದ್ದಾನೆ. ಅವನು ಸಿಕ್ಕಾಪಟ್ಟೆ ತಿಂತಾನೆ, ವಾಕಿಂಗ್ ಬೇಡ ಅಂತಾನೆ, ಆದರೂ ಆರೋಗ್ಯವಂತ ಗಣಪತಿ. ಏಕೆಂದ್ರೆ ಹಾಸ್ಯ ರಸಕ್ಕೆ ಅವನೇ ಅಧಿಪತಿ. ಅವನನ್ನು ನಾವು ಏಕದಂತ ಅಂತೀವಿ. ಅವನು ಏಕದಂತ ಏಕಾದಂತ ನಮ್ಗೆಲ್ಲ ಗೊತ್ತಿದೆ. ಅವನು ಚಂದ್ರನ ನೋಡಿ ನಕ್ಕ, ಚಂದ್ರ ಅವನಿಗೆ ಹೊಡೆದ ಎಲ್ಲ ಕತೆ. ಆದ್ರೆ ಚಂದ್ರನ ನಕ್ಕ ಅಂದ್ಬಿಟ್ಟು ಅವನು ಚಂದ್ರನ ಹಲ್ಲು ಮುರಿಬೇಕಾಗಿತ್ತು, ಇವನ್ ಯಾಕೆ ತನ್ನ ಹಲ್ಲು ಮುರ್ಕೊಂಡ? ನಾನು ಯೋಚನೆ ಮಾಡ್ದ, ನನ್ನ ಕಾರಣ ಸಿಕ್ತು. ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ, ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ, ಏಕೆಂದ್ರೆ ಅದು ಆನೆದಂತ, ಸ್ವಂತದ್ದಲ್ಲ ಆನೆದು ಅಂತ. ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಬ್ಯಾಂಕ್ನಲ್ಲೇ ನನಗೆ ಅನೇಕ ಸ್ಫೂರ್ತಿ ಸಿಕ್ತು. ಉದಾಹರಣೆಗೆ ಒಂದ್ಸಾರಿ ಯಾರೋ ಬಂದು ಕೇಳಿದ್ರು, ಏನ್ ಸರ್ ನೀವು ನಗುಮೊಗದ ಸೇವೆ ಅಂತೀರಿ, ಎಲ್ಲಿ ನಗುಮೊಗ ಇಲ್ಲಲ್ಲ, ಇದು ನಗುಮುಗಿದ ಸೇವೆ ಅಂತಂದ್ರು. ಯಾಕ್ರಿ ನಾನು ನಗ್ತಾ ಇದ್ದೀನಲ್ಲ ಅಂದ್ರು. ಮ್ಯಾನೇಜರ್ ನಕ್ರೆ ಏನ್ರಿ ಉಪಯೋಗ, ಅಲ್ಲಿ ಕ್ಯಾಶ್ ಕೌಂಟರ್ನಲ್ಲಿ ಹುಡುಗಿ ನೋಡಿ ಆ ಅಮ್ಮ ಒಂದಿನ ನಕ್ಕಿದ್ ನೋಡಿಲ್ಲ ಅಂತಂದ್ರು. ಅವ್ರು ಹೇಳಿದ್ದು ನಿಜ, ಅವಳೇನೋ ತನ್ನ ಕೈಯಿಂದ ದುಡ್ಡು ಕೊಡು ಹಂಗೆ ಕೊಡ್ತಾಳೆ. ತಕ್ಷಣ ನಾನು ಅವರಿಗೆ ಅಲ್ಲಿರೋ ಬೋರ್ಡ್ ತೋರಿಸಿ ಒಂದು ಚುಟ್ಕ ಹೇಳಿದೆ, ಕ್ಯಾಶ್ ಕೌಂಟರಿನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಕ್ಯಾಶ್ ಕೌಂಟರಿನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಅದಕ್ಕೆ ಅಲ್ಲಿ ಹಾಕಿದ್ದೇವೆ ಬೋರ್ಡು ನಗದು. ಆಮೇಲೆ ನಾನು ರಿಟೈರ್ ಆಗೋ ಹೊತ್ತಿಗೆ ಪರಿಸ್ಥಿತಿ ಎಲ್ಲ ಸ್ವಲ್ಪ ಸುಧಾರಿಸಿತ್ತು. ಕ್ಯಾಶ್ ಕೌಂಟರ್ನಲ್ಲೂ ಹುಡುಗಿಯರು ನಗ್ತಾ ಇದ್ರು, ಎಲ್ಲ ಮೊಬೈಲ್ ಇಟ್ಕೊಂಡು ನಗೋದು, ಯಾರ ಹತ್ರ ಮಾತಾಡ್ತಾರ ಏನ್ ಕತೆ. ನನ್ ಗಾಬರಿ, ಅಮ್ಮ ಸ್ವಲ್ಪ ಹುಷಾರು, ಕ್ಯಾಶು ನೀನ್ ನಗ್ತಾ ನಗ್ತಾ ₹1,000 ಜಾಸ್ತಿ ಕೊಟ್ರೆ ಅವ್ರು ನಗ್ತಾ ತಗೊಂಡೋಗ್ಬಿಡ್ತಾರೆ. ಆಮೇಲೆ ಟ್ಯಾಲಿ ಆಗದಿದ್ರೆ ನೀನ್ ಕೈಯಿಂದ ಕೊಟ್ಬೇಕು, ಹುಷಾರು ಅಂತ. ನೀವೇನು ಡೋಂಟ್ ವರಿ ಮಾಡ್ಕೋಬೇಡಿ ಸರ್, ಎಲ್ಲ ಮೆಷಿನ್ ಇದೆ, ಟ್ಯಾಲಿ ಆಗುತ್ತೆ ಅಂತ ಮತ್ತೆ ನಗ್ತಾ ಇದ್ಲು. ಸರಿ, ಗ್ರಾಹಕರಿಗೆ ನಗುಮೊಗದ ಸೇವೆ ಅಂತ ಅದ್ರ ಬಗ್ಗೆನೇ ಒಂದು ಕವನ ಬರೆದೆ. ಕ್ಯಾಶ್ ಕೌಂಟರಿನ ಚೆಲುವೆಯತ್ತ ಹರಿದು ನೋಟ, ಕ್ಯಾಶ್ ಕೌಂಟರಿನ ಚೆಲುವೆಯತ್ತ ಹರಿದು ನೋಟ,
ಗಮನಿಸಲಿಲ್ಲ ಅವಳು ಕೊಟ್ಟ ಹರಿದ ನೋಟ ಅಂತ. ಬ್ಯಾಂಕ್ನಲ್ಲಿ ನಮ್ಗೆ ಇದೆಲ್ಲ ಬಹಳ ಚೆನ್ನಾಗಿರುತ್ತೆ, ಆದ್ರೆ ಒಂದು ದೊಡ್ಡ ವರಿ ಇರುತ್ತೆ. ಜನಸಾಮಾನ್ಯರಿಗೆ ವರ್ಷದಲ್ಲಿ 2 ತಿಂಗಳು ವರಿ ಅಂತೆ, ಜನವರಿ ಫೆಬ್ರವರಿ. ಆದ್ರೆ ಬ್ಯಾಂಕ್ ಮ್ಯಾನೇಜರ್ಗೆ ವರ್ಷದ 12 ತಿಂಗಳು ವರಿ. ಏನಪ್ಪಾ ವರಿ ಅಂದ್ರೆ ಕೊಟ್ಟ ಸಾಲದ ರಿಕವರಿ. ದೊಡ್ಡವರೆಲ್ಲ ಕೈ ಕೊಡ್ತಾರೆ, ಆದ್ರೆ ಬಡವರು ಯಾವಾಗ್ಲೂ ಬ್ಯಾಂಕಿನ ಕೈ ಬಿಡೋದಿಲ್ಲ. ಉದಾಹರಣೆಗೆ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಮಾಡ್ತೀವಿ, ಸ್ವಸಹಾಯ ಸಂಘ. ಅದರಲ್ಲೂ ಈ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಬಹಳ ನಿಯತ್ತಿನಿಂದ 100ಕ್ಕೆ 100 ಅದರಲ್ಲಿ ನಮ್ಮ ರಿಪೇಮೆಂಟ್ ಮರುಪಾವತಿ ಇರುತ್ತೆ. ಹಾಗಾಗಿ ನಮಗೆ ನಮ್ಮ ಮ್ಯಾನೇಜ್ಮೆಂಟ್ನವರು, ಸರ್ಕಾರದವರು ಹೆಚ್ಚು ಮಹಿಳಾ ಸ್ವಸಹಾಯ ಸಂಘಗಳನ್ನ ಮಾಡಿ ಅಂತ ಹೇಳ್ತಾ ಇದ್ವಿ. ಸರಿ, ನಾವು ಮಾಡ್ತಾ ಇದ್ದೀವಿ. ಒಂದ್ಸರಿ 100 ಮಹಿಳಾ ಸ್ವಸಹಾಯ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ. ಅದಕ್ಕೊಬ್ರು ಮಿನಿಸ್ಟರ್ ಬಂದಿದ್ರು. ಈ ನಮ್ಮ ಮಂತ್ರಿಗಳಿಗೆ ಬೇರೆಲ್ಲ ಸರಿ, ಈ ಉಚ್ಚಾರ ಸರಿ ಇರಲ್ಲ. ಎಲ್ಲಿ ಮಹಾಪ್ರಾಣ ಹೇಳಬೇಕು, ಎಲ್ಲಿ ಅಲ್ಪ ಪ್ರಾಣ ಹೇಳಬೇಕು, ಇಲ್ಲಿ ಅಕಾರ, ಇಲ್ಲಿ ಹಕಾರ, ಏನ್ ಗೊತ್ತಿರಲ್ಲ. ನೋಡಿ, ಉದಾಹರಣೆಗೆ ಮಹಿಳಾ ಸ್ವಸಹಾಯ ಸಂಘ, ಸಂಘ ಅಂತಂದ್ರಲ್ಲಿ ಮಹಾಪ್ರಾಣ, ಸಂಘ ಅಂದ್ಬಿಟ್ಟು ಸಂಘ ಹೇಳಿದ್ರೆ ಆದ್ರೆ ಆ ಮಂತ್ರಿಗಳಿಗೆ ಗೊತ್ತಿರ್ಲಿಲ್ಲ ಅವ್ರು ಏನ್ ಹೇಳಿದ್ರು ಅನ್ನೋದ್ ಬಗ್ಗೆ ಒಂದು ಪದ್ಯ ಇದೆ. ಸ್ತ್ರೀ ಶಕ್ತಿ ಯೋಜನೆಯಡಿ 100 ಮಹಿಳಾ ಸ್ವಸಹಾಯ ಸಂಘಗಳನ್ನ ಉದ್ಘಾಟನೆ ಮಾಡಿ ಕರೆ ನೀಡಿದರು ಮಾನ್ಯ ಸಚಿವರು ಮ್ಯಾನೇಜರ್ ಹತ್ತ ನೋಡಿ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ತ್ರೀ ಸಂಘ ಮಾಡಿ. ಗಂಡ ಹೆಂಡತಿರ ಬಗ್ಗೆ ಹಾಸ್ಯ ಆಗಿ ಬರುತ್ತೆ ಸರ್. ಓ, ಗಂಡ ಹೆಂಡತಿ ಬಗ್ಗೆ ಆರಂಭದಲ್ಲಿ ಬಹಳ ಚೆನ್ನಾಗಿರುತ್ತೆ ನಮ್ಮ ವೈವಾಹಿಕ ಜೀವನ. ನಾನೇ ಬರ್ದಿದ್ದೆ, ನಮ್ಮಿಬ್ಬರ ನಡುವೆ ಎಷ್ಟೊಂದು ಹೊಂದಿಕೆ, ನಮ್ಮಿಬ್ಬರ ನಡುವೆ ಆಹಾ ಎಷ್ಟೊಂದು ಹೊಂದಿಕೆ ಎಂದರೆ ನಮ್ಮಿಬ್ಬರಿಗೂ ಒಂದೇ ಹೊದಿಕೆ. ಆಮೇಲೆ ಒಂದೇ ಹೊದಿಕೆ ಸಾಕಾಗಲ್ಲ. ಗಂಡ ಹೆಂಡತಿ ನಡುವೆ ಆರಂಭದಲ್ಲಿ ಏನೂ ವ್ಯತ್ಯಾಸ ಇರಲ್ಲ. ಗಂಡ ಪುಲ್ಲಿಂಗ, ಹೆಂಡತಿ ಸ್ತ್ರೀಲಿಂಗ, ನಲ್ಲ ಪುಲ್ಲಿಂಗ, ನಲ್ಲೆ ಸ್ತ್ರೀಲಿಂಗ, ಏಕಾಂತದಲ್ಲಿ ಭೇದವೆಲ್ಲಿ, ಇಬ್ಬರೂ ಒಂದೇ ಲಿಂಗ, ಡಾರ್ಲಿಂಗ 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 ಡಾರ್ಲಿಂಗ. ಆರಂಭದಲ್ಲಷ್ಟೇ, ಬರ್ತಾ ಬರ್ತಾ ಸ್ವಲ್ಪ ಬದಲಾವಣೆ ಆಗುತ್ತೆ. ಆರಂಭದಲ್ಲಿ ಪ್ರೀತಿ ಹೆಚ್ಚಾಗಿ ಲವ್ ಲವ್ ಲವ್, ಆರಂಭದಲ್ಲಿ ಪ್ರೀತಿ ಹೆಚ್ಚಾಗಿ ಲವ್ ಲವ್ ಲವ್, ಬರಬರುತ್ತಾ ಕೋಪ ಹೆಚ್ಚಾಗಿ ಬೌ ಬೌ ಬೌ. ಜಗತ್ತಿನಲ್ಲಿರುವ ಗಂಡಂದಿರು 2 ರೀತಿಯವರು. ಜಗತ್ತಿನಲ್ಲಿರುವ ಗಂಡಂದಿರೇ 2 ರೀತಿಯವರು, ಹೆಂಡತಿಗೆ ಹೆದರುವವರು ಮತ್ತು ಹೆದರುವುದಿಲ್ಲ ಎಂದು ಸುಳ್ಳು ಹೇಳುವವರು. ಇಲ್ಲ ಇಲ್ಲ ಇಲ್ಲ, ಸುಳ್ಳಿದು. ಸೂಪರ್ ಸರ್, ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್ ಸರ್. ಕೂತ್ಕೊಳ್ಳಿ ಸರ್. ಲವ್ಲಿ. ತುಂಬಾ ಬ್ಯಾಂಕ್ ಅಲ್ಲೇ ಇದ್ಕೊಂಡು ಇಷ್ಟೊಂದು ಅನುಭವ ಸರ್, ಎಕ್ಸ್ಟ್ರಾರ್ಡಿನರಿ. MSN ಸರ್ ಬ್ಯಾಂಕ್ ಅಲ್ಲೇ ಕೆಲಸ ಮಾಡ್ತಾರೆ. ಬ್ಯಾಂಕ್ ಅಲ್ಲೇ ಕೆಲಸ ಸರ್, ಅಲ್ಲಿ ಆದಂತ ಅನುಭವಗಳು ಸರ್. ಅಯ್ಯೋ, ನನ್ನ ಬ್ಯಾಂಕಿನ ಅನುಭವಗಳು 1-2 ಅದು ಹೇಳ್ತಾ ಇದ್ರಿ ಸಿಕ್ಕಾಪಟ್ಟೆ. ಅಂದ್ರೆ ನಾವು ಈ ಲೋನ್ ಮೇಳ ಟೈಮಲ್ಲಿ ಹಸು ಎಮ್ಮೆಗಳು ಕೊಳ್ಳಕ್ಕೆ ಸಂತೆಗೆ ಹೋಗ್ಬೇಕಾಯ್ತು. ದನಗಳು ಜಾತ್ರೆಗೆ ಹೋಗಿ ಅಲ್ಲಿ ದನಾನ್ ಸೆಲೆಕ್ಟ್ ಮಾಡಿ ಅದನ್ನ ಬಾರೋಯರ್ನ ಕರ್ಕೊಂಡು ಹೋಗ್ತೀವಿ. ಸೆಲ್ಲರ್ ಬರ್ತಾನೆ, ಅಲ್ಲೇನೆ ಅವನಿಗೆ ಹಸ್ತಾಂತರಿಸಿ ಕೊಡ್ಬೇಕು. ಅದೊಂದು ನಿಯಮ ಇತ್ತು. ಆಗಂತೂ ನಮಗೆ ಏನು ತೊಂದರೆ ಆಗಿದೆ ಅಂದ್ರೆ, ನಾನು ಮದುವೆ ಆದ ಹೊಸ್ತು ಬೇರೆ, ಸೂಟು ಹಾಕೊಂಡು ಆ ಹಳ್ಳಿಯ ಆ ದನಗಳ ಜಾತ್ರೆಗೆ ಹೋಗ್ತೀನಿ. ಹಳ್ಳಿಯ ದನಗಳಾಗ್ಲಿ ನಾಯಿಗಳಾಗ್ಲಿ ಈ ಸೂಟ್ಗೆ ಒಗ್ಕೊಂಡಿರಲ್ಲ. ಅದು ಪಂಚೆ ಉಟ್ಕೊಂಡೋಗಿ ನಾಯಿಗಳು ದನಗಳೆಲ್ಲ ಆರಾಮಾಗಿರುತ್ತೆ. ಚಡ್ಡಿ ಪಟ್ಟಾಪಟ್ಟಿ ಚಡ್ಡಿ ಹಾಕೊಂಡಿದ್ರೆ ಇನ್ನೂ ಆರಾಮಾಗಿರುತ್ತೆ. ಏನು ಇಲ್ಲದೆ ಹಂಗೆ ಹೋಗಿ ಅದು ಆರಾಮಾಗಿರುತ್ತೆ. ಆದ್ರೆ ನೀವು ಸೂಟ್ ಹಾಕೊಂಡೋದ್ರೆ ಮಾತ್ರ ಅದು ತಿರುಗಿ ಬಿದ್ದು ಬಿಡುತ್ತೆ. ನಾನು ಹೋಗ್ತೀನಿ ದನಗಳ ಜಾತ್ರೆ, ಒಂದು ದನ ಸೆಲೆಕ್ಟ್ ಮಾಡಿದೀವಿ. ದಲ್ಲಾಳಿಗಳು ಇರ್ತಾರೆ, ಹಲ್ಲು ಹಿಂಗೆ ತೆಗೆದು ತೋರಿಸ್ತಾರೆ. ಹಲ್ಲಿಗೆ ನೋಡಿ ಸರ್, 2 ಹಲ್ಲು ಸರ್ ಹಸುಗೆ. ಇದು 2 ಹಲ್ಲಿದ್ರೆ ಒಂದು ಬಹಳ ಯಂಗ್ ಅಂತ, ನಮಗೆ 20 ವರ್ಷ ಇದ್ದಾಗೆ. 4 ಹಲ್ಲು ಬಂದ್ರೆ ನಮಗೆ 40 ವರ್ಷ ಇದ್ದಾಗೆ. 6 ಹಲ್ಲು ಬಂದ್ರೆ ಅಷ್ಟೇ ಕ್ಲೋಸ್ 60 ವರ್ಷದ ತರ. ಆ ತರ ನೀವು ಲೆಕ್ಕ ಇಟ್ಕೊಳ್ಳಿ. 2 ಹಲ್ಲು ನೋಡಿ ಸರ್ ಅಂದ್ರು. ನನಗೆ ಗಾಬರಿ. ಅದು ನಾನು ಸೂಟ್ ಹಾಕೊಂಡಿದ್ರಿಂದ ಹಸು ನನ್ನೇ ದುರು ನೋಡ್ತಾ ಇದೆ. ಅಲ್ಲ, ನಾನು ಮ್ಯಾನೇಜರ್, ಅದನ್ನ ಕೊಂಡ್ಕೊಳಕ್ಕೆ ಅಂತ ಹೋಗಿದ್ದೀನಿ, ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದೆ. ಇದು ಹಾಗಾಯ್ತು ಸರ್. ಆಮೇಲೆ ಅದನ್ನ ನೋಡ್ದೆ. ಹಾಗೇನೆ ಆ ದಳ್ಳಾಳಿ ಬಂದು, ಸರ್ ಹೊತ್ತಿಗೆ ಬೆಳಿಗ್ಗೆ 3 ಲೀಟ್ರು ಸರ್, ಸಾಯಂಕಾಲ 3 ಲೀಟ್ರು ಸರ್, ಬಕೆಟ್ ತುಂಬ ಹೋಗುತ್ತೆ ಸರ್ ಅಂತ. ಅದನ್ನ ಹೊಗಳ್ತಾನೆ ಕೊಳ್ಳಿ ಅಂತ. ಆದ್ರೆ ಬಕೆಟ್ ನ ಕಾಲುಗಳು ಮಧ್ಯೆ ಇಡ್ಬೇಕಾ ಹಸುಗೆ, ಹಿಂದೆ ಇಡ್ಬೇಕಾ ಹೇಳಲ್ಲ ಅವನು. ಗೊತ್ತಾಯ್ತಾ? ಸರಿ, ಕಡೆಗೆ ಒಂದು ಹಸುನ್ ಸೆಲೆಕ್ಟ್ ಮಾಡಿದ್ವಿ. ಹಸು ಹತ್ರ ಹೋದ್ರು ಸಾಕು ಅದನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಬರ್ತಾ ಇದೆ. ಕಡೆಗೆ ಓಲೆ ಹಾಕಿಸ್ತೀವಿ, ಇನ್ಶೂರೆನ್ಸ್ ಓಲೆ ಅಂತ ಹಸು ಕಿವಿಗೆ ಹಾಕ್ತಿವಿ, ನೋವಾಗುತ್ತೆ. ಅದೊಂದು ಐಡೆಂಟಿಫಿಕೇಶನ್. ಓಲೆ ಹಾಕಪ್ಪ, ಹಸು ಕೊಂಡ್ಕೊಂಡಿದ್ವಿ 8,000ಕ್ಕೆ ಅಂದ್ರೆ ಅವನು ಪಟಕ್ ಅಂತ
ಅದಕ್ಕೆ ಓಲೆ ಹೊಡೆದ ಹಸುಗೆ ಅದು ಬೆದರು ಬಿಡ್ತು. ಈ ಸೂಟ್ನವನೇ ನನ್ಗೆ ಕಿವಿ ತೂತ್ ಮಾಡಿದ್ದು ಅಂತ ನನ್ನ ಮೇಲೆ ಇನ್ನೂ ಅದು ಕೋಪ ಮಾಡ್ಕೊಂಡ್ಬಿಡ್ತು. ನನ್ಗೆ ಏನ್ ಮಾಡೋದು ಗೊತ್ತಿಲ್ಲ. ಎಲ್ರು ಹಸುನ ಹಿಂಗೆ ಸವರ್ತಾ ಇದ್ದಾರೆ, ನಾನು ಕೊಂಡ್ಕೊಂಡಿದ್ದೀನಿ, ನನ್ನ ಹಸು ಅದು ಬ್ಯಾಂಕ್ ಹೈಪಾಥಿಕೇಟ್ ಮಾಡ್ಕೊಂಡಿದ್ದೀನಿ, ಹಿಂಗ ಸವರಕ್ಕೆ ಅಂತ ಹೋಗ್ತೀನಿ, ಹಾಯಕ್ಕೆ ಅಂತ ಬರುತ್ತೆ. ಫಸ್ಟ್ ಡೇನೆ ಸೋತು ಬಿಟ್ರೆ ಆಮೇಲೆ ಹಸು ಬೆನ್ನು ಸವರಕ್ಕೆ ಆಗೋದೇ ಇಲ್ಲ. ಆಗ ನಂಗೆ ನೆನಪಾಗಿದ್ದು ಕಾಲೇಜ್ ಡೇಸು. ಕಾಲೇಜ್ ಡೇಸ್ ಅಲ್ಲಿ ನನ್ನ ಆತ್ಮೀಯ ಗೆಳೆಯರಾದ TN ಸೀತಾರಾಮ್ ಅವರು ಕಾಲೇಜಲ್ಲಿ ಇದ್ದಾಗ ನನಗೊಂದು ಐಡಿಯಾ ಹೇಳಿದ್ರು. ನೋಡು ನರಸಿಂಹಮೂರ್ತಿ, ಫಸ್ಟ್ ಟೈಮ್ ಮುಟ್ಟೋವಾಗ ಸ್ವಲ್ಪ ಭಯ ಆಗುತ್ತೆ, ಒಂದ್ಸಲ ಮುಟ್ಬಿಟ್ರೆ ಸುರು ಹೋಗುತ್ತೆ ಅಂತ ಹೇಳಿದ್ರು. ಅದು ಬೇರೆ ಕಾಂಟೆಸ್ಟ್ ಅಲ್ಲಿ ಹೇಳಿದ್ರು. ನಾನು ಅದನ್ನ ಈ ಹಸುಗೆ ತಂದು ನಾನು ಮಾಡ್ಕೊಂಡು ಏನಾದ್ರೂ ಮಾಡಿ ಅದನ್ನ ಮುಟ್ಬಿಡ್ಬೇಕು ಅಂತ ಅದ್ರ ಬೆನ್ನಿಂಗ್ ಸವರದೆ ಸರ್. ಅದು ಎಲ್ಲಿತ್ತು ಅದಕ್ಕೆ ರೋಷ, ತನ್ನ ಎರಡೂ ಕೊಂಬುಗಳಿಂದ ಎಸಿಬೇಕು. ಅಷ್ಟರಲ್ಲಿ ದಳ್ಳಾಳಿ ಬಂದು ಹಸುವಿನ ಮೂಗುದಾರ ಹಿಡ್ಕೊಂಡು ಹಸು ಮೂತಿಗೆ ಪಟ ಪಟ 2 ಹೊಡೆದು ಹಸುನ್ ಬೈದ. ಅಯೋಗ್ಯ ಮುಂಡೆದೆ, ಹೊಸ ಮ್ಯಾನೇಜರು ಸಾಲ ಕೊಡೋಕೆ ಅಂತ ಬಂದಿರೋವಾಗ ಅವ್ರ ಮೇಲೆ ಹಾಯಕ್ ಹೋಗ್ತೀಯಾ, ಸಾಲ ಕೊಡಕ್ ಮುಂಚೆನೆ ಅಂದ. ಆಮೇಲೆ ನನ್ ಕಡೆ ತಿರುಗ್ಬಿಟ್ಟು, ಸರ್ ಅದು ಪ್ರಾಣಿ ಸರ್, ಗೊತ್ತಾಗ್ಲಿಲ್ಲ ಸರ್, ಆ ಹಸು ಅನ್ಕೊಳ್ತು ಹಳೆ ಮ್ಯಾನೇಜರ್ ಸಾಲ ವಸೂಲಿಗೆ ಬಂದವ್ರೆ ಅಂತ ಅನ್ಕೊಂಡ್ಬಿಡ್ತು ಸರ್. ಏನಪ್ಪ ಇದ್ರ ಮೇಲೆ ಸಾಲ ಇದೆಯಾ ಅಂತ, ಅಯ್ಯ ಯಾವ್ದ್ರ ಮೇಲೆ ಇಲ್ಲ, ಕೊಟ್ಟೋಗಿ ಸರ್ ಸಾಕು ಅಂತ. ಹೀಗೆ ಸಾಲ ಮೇಲೆ ಟೈಮಲ್ಲಂತೂ ಅದೊಂದು ನಮಗೆ ಬಹಳ ದೊಡ್ಡ ಹಿಂಸೆ ಆಗೋಗ್ಬಿಟ್ಟಿತ್ತು. ಸರ್ ಕಾಲೇಜಲ್ಲಿ ಇರ್ಬೇಕಾದ್ರೆ ನೀವು ಹುಡುಗಿರ್ ಜೊತೆ ಮಾತಾಡ್ತಾ ಇದ್ದೀರಿ, ಹುಡುಗಿರ್ ಯಾವ ತರ ಬಿಹೇವ್ ಮಾಡೋರು ಸರ್ ನೀವು ಕಾಲೇಜಲ್ಲಿ ಸರ್? ಇರ್ಬೇಕು ಕಾಲೇಜಲ್ಲಿ ಇದ್ದಾಗ ಸರ್, ನಮ್ ಕಾಲೇಜ್ ಡೇಸ್ 1970s ಅಲ್ಲಿ ಕ್ಲಾಸ್ ಅಲ್ಲಿ 5 ಜನ ಹೆಣ್ಮಕ್ಳಿದ್ವು. ಚಂಪಕ ಅಂತ ಒಬ್ಳು, ಅಲಕ ಅಂತ ಒಬ್ಳು, ರಾಧಿಕಾ ಅಂತ ಒಬ್ಳು. ಅವರು ಹತ್ರ ಸೇರಿಸ್ತಾನೆ ಇರ್ಲಿಲ್ಲ ಸರ್. ನಾವ್ ಏನ್ ಕೇಳಿದ್ರು ಕೊಡ್ತಾ ಇರ್ಲಿಲ್ಲ, ನೋಟ್ಸ್ ಒಂದು ಬಿಟ್ಟು. ಹೆಚ್ಚು ಮಾತಿಲ್ಲ, ಕತೆ ಇಲ್ಲ. ತುಂಬಾ ಕಷ್ಟಪಟ್ಟು ಅಲ್ಲಿ ಸೆಂಟ್ರಲ್ ಕಾಲೇಜ್ ಮುಂದೆ ಒಂದು ಪಾರ್ಕ್ ಇತ್ತು. ಆ ಪಾರ್ಕ್ ಅಲ್ಲಿ ದೂರ ಕೂತ್ಕೊಂಡು ಎದುರುಗಡೆ ಒಂದು ಖರ್ಚಿಪ್ ಹಾಕೊಂಡು 2 ಆಣೆ ಕಳ್ಳೆಕಾಯಿ ಹಾಕಿಸ್ಕೊಂಡ್ಬಿಟ್ರೆ 1 ಗಂಟೆ ಕಾಲ ಒಂದು ಹುಡುಗಿನ ಮೇಯಿಸ್ಬೋದಿತ್ತು. ಹೀಗೆ ನನ್ನ ಫ್ರೆಂಡ್ ಒಬ್ಬ ಕಳ್ಳೆಕಾಯಿ ತಿಂತಾ ಇದ್ದಾನೆ, ಹುಡುಗಿ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ, ಕಳ್ಳೆಕಾಯಿನೂ ಮುಗಿದಿಲ್ಲ. GP ರಾಜರತ್ನಂ ಅವರು ನಮ್ಮ ಮಾಸ್ತರು, ಕನ್ನಡ ಕ್ಲಾಸ್ ತಗೊಳ್ಳೋರು, ಅವ್ರು ಕ್ಲಾಸಿಗೆ ಬಂದ್ಬಿಟ್ಟಿದ್ದಾರೆ, ಇವನು ನೋಡ್ಕೊಂಡು ಬಂದಿದ್ದಾರೆ. ಕ್ಲಾಸ್ ಶುರು ಆಯ್ತು. 10-15 ನಿಮಿಷ ಲೇಟ್ ಆಗಿ ಬಂದ ರಾಜರತ್ನಂ ಅವರು. ಯಾಕೋ ಮರಿ ಲೇಟು? ಸರ್ ಬಸ್ ಮಿಸ್ ಆಯ್ತು ಸರ್. ಆಯ್ತು ಹೋಗಿ ಕುತ್ಕೋ. ನೆಕ್ಸ್ಟ್ ಡೇ ಕಳ್ಳೆಕಾಯಿ ತಿಂತಾ ಇದ್ದಾನೆ, ಕ್ಲಾಸಿಗೆ ಲೇಟು. ರಾಜರತ್ನಂ, ಯಾಕೋ ಮರಿ ಲೇಟು? ಸರ್ ಬಸ್ ಮಿಸ್ ಆಯ್ತು ಸರ್. 3ನೇ ದಿನ ಬಸ್ ಮಿಸ್ ಆಯ್ತು ಸರ್. ಕಡೆಗೆ ರಾಜರತ್ನಂ ಹತ್ರ ಕರೆದವನು ಬುದ್ಧಿ ಹೇಳಿದ್ರು, ನೀನು ಚಿಕ್ಕ ಹುಡುಗ, ಒಂದು ವಿಷಯ ಚೆನ್ನಾಗಿ ನೀ ಅರ್ಥ ಮಾಡ್ಕೊ, ಯಾವತ್ತೂ ಅಷ್ಟೇ ಬಸ್ಸನ್ನ ಮಿಸ್ ಮಾಡ್ಕೋಬಾರ್ದು, ಮಿಸ್ಸನ್ನ ಬಸ್ ಮಾಡ್ಕೋಬಾರ್ದು.